ಮಾಧ್ಯಮದವರಿಗೆ ಮತ್ತು ಯೂಟ್ಯೂಬರ್ಸು ಎಲ್ಲರಿಗೂ ಧನ್ಯವಾದ. ರುದ್ರವಿರುದ್ಧ ಪುರಾಣ ಸಿನಿಮಾ ರಿಲೀಸ್ ಆಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಅದಕ್ಕೆ ನಿಮಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಇಲ್ಲಿಗೆ ಕರೆಸಿದ್ದು. ಎಲ್ಲ ನಿಮ್ಮ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸಿನಿಮಾನು ಒಳ್ಳೆ ರಿವ್ಯೂ ಬಂದಿದೆ. ಇನ್ನು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ, ಜನಗಳು ಥಿಯೇಟ್ರಿಗೆ ಬರೋ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರಿಷಿ ಸರ್ ಮಾತಾಡ್ತಾರೆ. ಫಸ್ಟ್ ನಮಸ್ಕಾರ ಎಲ್ರಿಗೂ. ಮೊದಲದಾಗಿ ಎಲ್ಲರೂ ಧನ್ಯವಾದಗಳು. ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಸಪೋರ್ಟ್ ಇಂದ ನಾವು ಇವತ್ತರೆಗೂ ಈ ಮಟ್ಟದಲ್ಲಿ ನಿಂತಿದ್ದೀವಿ. ಮತ್ತೆ ಇವಾಗ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಒಳ್ಳೊಳ್ಳೆ ಪಾಸಿಟಿವ್ ರಿವ್ಯೂಸ್ ಎಲ್ಲಾ ಕಡೆಯಿಂದನೂ ಚೆನ್ನಾಗಿ ಹೋಗ್ತಾ ಇದೆ. ಈ ಥಿಯೇಟರ್ ಅಷ್ಟೇ ಡೇ ಬೈ ಡೇ ಪಿಕಪ್ ಆಗ್ತಾ ಇದೆ. ಎಲ್ಲ ಫ್ಲೋಯಿಂಗ್ ಇವಾಗ ಶುರು ಆಗಿದೆ. ಸೊ ಹಂಗಾಗಿ ಮುಂದಕ್ಕೂ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಮುಖ್ಯವಾಗಿ ಆಕ್ಚುಲಿ ಪ್ರೆಸ್ ಮೀಟ್ ನ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸಿನಿಮಾ ರಿಲೀಸ್ ಆಗಿ ಇವತ್ತು 4ನೇ ದಿನ. ಸಿನಿಮಾಗೆ ಬಂದಿರತಕ್ಕಂತಹ ರಿವ್ಯೂಸ್ ನೋಡಿದಾಗ ಇಡೀ ತಂಡಕ್ಕೆ ತುಂಬಾ ಖುಷಿಯಾಗಿದೆ, ತುಂಬಾ ನೆಮ್ಮದಿ ಇದೆ. ಬಂದಿರುವಂತಹ ರಿವ್ಯೂಸ್ಗಳು ನಮ್ಗೆ ಮೋರ್ ಆರ್ ಲೆಸ್ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಇಲ್ಲ ಅದ್ಭುತವಾಗಿದೆ, ಇಲ್ಲ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಇದು ಅನ್ನೋ ಈ ರೀತಿಯಾದಂತಹ ರಿವ್ಯೂಸ್ಗಳೇ ಬಂದಿದೆ. ಸೊ ಅಂದ್ರೆ ನಮ್ಗೆ ಬಂದಿರತಕ್ಕಂಥ ಎಲ್ಲಾ ರಿವ್ಯೂಸ್ಗಳು ತುಂಬಾ ಪಾಸಿಟಿವ್ ಆಗಿರುವಂತಹ ರಿವ್ಯೂಸ್ಗಳಿದೆ. ನನಗಿರುವಂತಹ ಚಿಕ್ಕ ಪುಟ್ಟ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ರೀತಿಯಾದಂತಹ ತುಂಬಾ ಸ್ಟ್ರಾಂಗ್ ರಿವ್ಯೂಸ್ ಬಂದಾಗ ಸಿನಿಮಾಗೆ ಲಾಂಗ್ ರನ್ ಇರುತ್ತೆ. ಅಂಡ್ ಅದನ್ನ ನನ್ನ ಕಳೆದ ಚಿತ್ರಗಳಲ್ಲಿ ನೋಡಿದೀವಿ. ನನ್ನ ಹಳೆ ಸಿನಿಮಾಗಳಲ್ಲಿ ತುಂಬಾ ರಿವ್ಯೂಸ್ ಬಂದು ಥಿಯೇಟ್ರಿಕಲಿ ಒಂದು ಸೂಪರ್ ಹಿಟ್ ಆಗಿದ್ರು ಕೂಡ ಸಿನಿಮಾ ರಿಲೀಸ್ ಆಗಿ 2 ವರ್ಷ 3 ವರ್ಷ 4 ವರ್ಷ ಆದ್ಮೇಲೂ ಕೂಡ ಜನ ಎಲ್ಲೆಲ್ಲಿಂದನೋ ಜಗತ್ತಿನಾದ್ಯಂತ ಯಾವುದೋ ಮೂಲೆಯಿಂದ ಸಿನಿಮಾ ನೋಡಿ ರಿವ್ಯೂ ಮಾಡಿ ಯೂಟ್ಯೂಬ್ ಅಲ್ಲಿ ರಿವ್ಯೂ ವಿಡಿಯೋಸ್ಗಳನ್ನ ಹಾಕ್ತಾನೆ ಇರ್ತಾರೆ. ಹಾಗೆ ನೋಡಿದಾಗ ಯಾವಾಗಲೂ ನಮ್ಗೆ ಬರುವಂತ ಮೊದಲನೇ ಪ್ರಶ್ನೆ, ಇಷ್ಟು ಜನ ಆಡಿಯನ್ಸ್ ನಮ್ಗೆ ಥಿಯೇಟರ್ ಅಲ್ಲಿ ಸಿಕ್ಬಿಟ್ಟಿದ್ರೆ ಅದ್ರ ಕಲೆಕ್ಷನ್ಸ್ ಇನ್ನೂ ಎಷ್ಟು ಮಟ್ಟ ಜಾಸ್ತಿ ಆಗಿರ್ತಾ ಇತ್ತು ಅನ್ನೋ ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ರಿವ್ಯೂಸ್ ಬಹಳ ಮುಖ್ಯ. ಯಾಕಂದ್ರೆ ಇವಾಗ ನಾವು ನೋಡೋ ಹಾಗೇನೆ ಮೊದಲನೇದಾಗಿ ಆಡಿಯನ್ಸ್ಗೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಇರಲ್ಲ. ಈ ಸಿನಿಮಾಗೆ ನಾನು ಹೋಗಬಹುದಾ, ಯಾಕಂದ್ರೆ ಪ್ರತಿ ವೀಕೆಂಡ್ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಸಾಕಷ್ಟು ಖರ್ಚಿರುತ್ತೆ. ಖರ್ಚಿಗೆ ಜಸ್ಟಿಫೈ ಆಗುವಂತ ಒಂದು ಸಿನಿಮಾ ಆಗುತ್ತೆ ಇದು. ನಾನು ನೋಡಾದ್ಮೇಲೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತೂ ಆಗಬಾರ್ದು. ಒಂದು ವಾಚ ಫಿಲ್ಮ್ ನಾನು ಆ ಒಂದು ದೃಷ್ಟಿಯಿಂದಲೇ ಯಾವಾಗಲೂ ಕಾಯ್ತಾ ಇರ್ತಾರೆ. ಯುನಾನಿಮಸ್ ಆಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ತೆಗೆದು ಯಾವುದೇ ರಿವ್ಯೂ ನೋಡಿದ್ರು ಕೂಡ ತುಂಬಾನೇ ಪಾಸಿಟಿವ್ ಆಗಿದೆ ರಿವ್ಯೂ. ಸೊ ಹಾಗಾಗಿ ಒಂದಕ್ಕೂ ಖಚಿತವಾಗಿರೋದು ಸಿನಿಮಾ ನೋಡಿದ್ರೆ 200% ಡಿಸಪಾಯಿಂಟ್ ಅಂತೂ ಆಗಲ್ಲ. ಯು ವಿಲ್ ವಾಕ್ ಔಟ್ ವೆರಿ ಹ್ಯಾಪಿಲಿ. ಯಾಕಂದ್ರೆ ಒಳ್ಳೆ ಸಿನಿಮಾ ನೋಡಿದ್ರೆ ಅನ್ನೋ ಒಂದು ನೆಮ್ಮದಿ ಅಂತೂ ಖಚಿತವಾಗಿ ಈ ಸಿನಿಮಾ ನೀಡ್ತಾ ಇದೆ ಅನ್ನೋದು ನಮ್ಗೆಲ್ಲರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ಇದೆ. ಮಾಡಿರೋ ಸಿನಿಮಾ ನಾವು ಮಾತ್ರ ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತ ಅನ್ಕೊಂಡಿದ್ದು ಮಾತ್ರ ಅಲ್ಲ, ಪ್ರೇಕ್ಷಕರು ನೋಡಿರೋರು ಅವರು ಕೂಡ ಇದೊಂದು ಒಳ್ಳೆ ಸಿನಿಮಾ ಆಗಿದೆ, ಅವ್ರಿಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋ ಒಂದು ಮನವರಿಕೆ ಎಲ್ರಿಗೂ ಆಗಿದೆ. ನಾವೊಂದು ಸಂತೋಷ ಆಗಿದೆ. ಮೊದಲನೇ ದಿನ ಬಂದಿದ್ದಂತಹ ವಾಕಿನ್ಸ್ಗೂ, 2ನೇ ದಿನಕ್ಕಿದ್ದಂತಹ ವಾಕಿನ್ಸ್ಗೂ, 3ನೇ ದಿನಕ್ಕಿದ್ದಂತಹ ವಾಕಿನ್ಸ್ಗೂ ಹಂತವಾಗಿ ಜಾಸ್ತಿನೇ ಆಗಿದೆ. ನಾವು 2ನೇ ದಿನ ಸಾಕಷ್ಟು ಥಿಯೇಟರ್ ವಿಸಿಟ್ಸ್ಗಳು, ಮಲ್ಟಿಪ್ಲೆಕ್ಸ್ ವಿಸಿಟ್ಸ್ಗಳು ಮಾಡಿದಾಗ ನಮ್ಗೆ ಅಲ್ಲಿನ ಮ್ಯಾನೇಜರ್ಸ್ಗಳು ಇನ್ಫ್ಯಾಕ್ಟ್ ಅವ್ರು ಆಲ್ರೆಡಿ 3ನೇ ದಿನಕ್ಕೆ ನಮ್ಗೆ ಇನ್ನೂ ಒಂದು ಶೋ ಬೇಕು ನಮ್ಮ ಸೆಂಟ್ರಲ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಕೇಳಿ ಸಂಡೇ ಕೆಲವು ಸೆಂಟರ್ಸ್ಗಳಲ್ಲಿ ಒಂದೊಂದು ಶೋ ಜಾಸ್ತಿನೂ ಇದೆ. ಸೊ ಈ ತರ ಆಗೋದು ಯೂಶಲಿ ಬಹಳ ಕಡಿಮೆ. ಅಂದ್ರೆ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಅಂದ್ರೆ ಒಂದು ರಿವ್ಯೂ ಬಂದು ಯಾವ್ದಾದ್ರು ಒಂದು ಸೆಂಟರ್ಲಿ ಒಂದು ಶೋ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದಾಗ ದಟ್ ಇಸ್ ಓನ್ಲಿ ಇಫ್ ಸಿನಿಮಾ ಚೆನ್ನಾಗಿದೆ ಅನ್ನೋದಿದ್ರೆ ಮಾತ್ರ. ನಾವು ಚೆನ್ನಾಗಿದೆ ಅಂತ ಹೇಳಿದ್ರೆ ಬರಕ್ಕಾಗಲ್ಲ. ಅವ್ರದೇ ಆದಂತ ಇಂಟರ್ನಲ್ ಟೀಮ್ ಇರುತ್ತೆ. ಆ ಟೀಮ್ ಅವರು ನೋಡಿ ಅವ್ರಿಗೆ ಬರುವಂತ ರೆಸ್ಪಾನ್ಸ್ ನೋಡ್ಕೊಂಡ್ರೆ ಆ ರೀತಿಯಾದಂತ ರಿಕ್ವೆಸ್ಟ್ ಮಾಡುವಂಥದ್ದು. ಸೊ ಹಾಗಾಗಿ ನಮ್ಗೆ ಒಂದಂತೂ ನಮಗೆ ಕಾನ್ಫಿಡೆನ್ಸ್ ಇರೋದು ಈ ಸಿನಿಮಾ ಒಂದು ಲಾಂಗ್ ರನ್ ಇರುವಂತ ಒಂದು ಸಿನಿಮಾ. ಖಂಡಿತವಾಗ್ಲೂ ಸಾಕಷ್ಟು ಪ್ರೇಕ್ಷಕರನ್ನ ಪಡೆಯುವಂತ ಎಲ್ಲ ಅರ್ಹತೆ ಇರುವಂತಹ ಒಂದು ಸಿನಿಮಾ.
ಬಟ್ ನಮಗೆ ಬಹಳ ಸಂತೋಷ ಆಗೋದು ಯಾವಾಗ ಅಂತ ಹೇಳಿದ್ರೆ ಆ ಪ್ರೇಕ್ಷಕರೆಲ್ಲರೂ ಕೂಡ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿದಾಗ ನಮಗೆ ಬಹಳ ಖುಷಿ ಆಗುತ್ತದೆ. ಯಾಕಂತ ಹೇಳಿದ್ರೆ ಈ ಸಿನಿಮಾ ಮಾಡಿರೋದು ಥಿಯೇಟರ್ಗೆ. ಐ ಥಿಂಕ್ ಸೌಂಡ್ ಆಗಿರ್ಲಿ, ವಿಜುವಲ್ ಔಟ್ಪುಟ್ ಆಗಿರ್ಲಿ, ಎಲ್ಲವೂ ಕೂಡ ಐ ಥಿಂಕ್ ತಾಂತ್ರಿಕ ವರ್ಗ ಥಿಯೇಟರ್ಗೆ ಮಾಡಬೇಕು ಅಂತ ತುಂಬಾ ಶ್ರಮ ಹಾಕಿ ಮಾಡುವಂತ ಒಂದು ಸಿನಿಮಾ. ಅಂಡ್ ಆ ನಿಟ್ಟಿನಲ್ಲಿ ನಿರ್ಮಾಪಕರು ಕೂಡ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಎಲ್ಲೂ ನಮ್ಮ ಮೊದಲನೇ ನಿರ್ಮಾಣ ಅಂತ ಅನ್ಸೋದೇ ಇಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡುವಂತದ್ದು. ಸೊ ಹಾಗಾಗಿ ನಮ್ಮ ಒಂದು ಕಡೆಯ ಪ್ರಯತ್ನ ಅಥವಾ ಖುಷಿ ಏನು ಅಂತ ಹೇಳಿದ್ರೆ ಆಲ್ರೆಡಿ ಇನ್ಕ್ರೀಸ್ ಆಗ್ತಿರುವಂತಹ ವಾಕಿನ್ಸ್ ಏನಿದೆ ಅದು ಇನ್ನೂ ಹೆಚ್ಚಿನ ಜನರಿಗೆ ಮುಟ್ಟೋ ರೀತಿಯಲ್ಲಿ ನಾವು ಕಡೆಗಾಗಿ ಇನ್ನೊಂದು ಪ್ರೆಸ್ ಮೀಟ್ ಮುಖಾಂತರ ಎಲ್ಲರೂ ತಲುಪುವಂತ ಒಂದು ಪ್ರಯತ್ನ ಮಾಡೋಣ ಅಂತ. ಅಂಡ್ ಮುಖ್ಯವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳು. ಅಂದ್ರೆ ನೀವು ಸಹಕಾರ ನೀಡುವಂತಹ ರೀತಿ ಅಂಡ್ ಒಂದು ಪ್ರೀವಿಯಸ್ ಶೋ ಆದ ನಂತರ ಸಿಕ್ಕಂತ ರೆಸ್ಪಾನ್ಸ್ ಅದೆಲ್ಲವೂ ಕೂಡ ಅಂದ್ರೆ ನೀವು ನಮಗೆ ಸಾಥ್ ಕೊಟ್ಟಿದ್ದೀರಾ ಅಂತ ತೋರಿಸುತ್ತೆ. ಅಂದ್ರೆ ಈಗ ನೀವು ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಸಾಕಷ್ಟು ಜನ ಮಾಧ್ಯಮ ಮಿತ್ರರು ನಮಗೆ ಹೇಳಿದ್ದಾರೆ. ಅಂಡ್ ಅದೇ ರೀತಿಯಲ್ಲೂ ಕೂಡ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಅಂಡ್ ಎರಡನೇದಾಗಿ ಒಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನತೆ ಕೈ ಬಿಡಲ್ಲ ಅನ್ನೋದು ಕೂಡ ಇದೇ ಒಂದು ಎಕ್ಸಾಂಪಲ್ ಕೂಡ. ಯಾಕಂದ್ರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿಂದಲೂ ತುಂಬಾ ಸಪೋರ್ಟ್ ಮೆಸೇಜಸ್ ಬರ್ತಾರೆ. ಅವರೇ ಪ್ರಚಾರವಾಗಿ ಈಗ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ ಹೇಳಿ ಯಾವುದೋ ಬೇರೆ ಚಾನೆಲ್ಗಳೆಲ್ಲ ಅವರೇ ಕಾಮೆಂಟ್ ಮಾಡಿ ಈ ಸಿನಿಮಾ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯ್ತು ದಯವಿಟ್ಟು ಹೋಗಿ ಅಂತ ಅವರೇ ಪಬ್ಲಿಸೈಸ್ ಮಾಡ್ತಾ ಇದ್ದಾರೆ. ಅಂಡ್ ಅದನ್ನ ನೋಡಿದಾಗ ನಮ್ಗೆ ಬಹಳ ಶಕ್ತಿ ತುಂಬಾಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಅಂದ್ರೆ ಸಿನಿಮಾ ಬಗ್ಗೆ ಆಲ್ರೆಡಿ ಕೇಳಿದ್ದೀರಾ. ಸೊ ಚಿತ್ರಮಂದಿರದಲ್ಲೇ ಹೋಗಿ ಸಿನಿಮಾ ನೋಡಿ ಅಂತ ಕೋರ್ಕೊಳ್ತೀವಿ ಎಲ್ಲರೂ ಕೂಡ. ಈಗ ಗಿರಿ ಸರ್ ಮಾತಾಡ್ತಾರೆ. ಎಸ್ ಸರ್, ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಸಿನಿಮಾ ಫಸ್ಟ್ ಹೀರೋ ಜೊತೆ ಕೂತ್ಕೊಂಡು ನೋಡ್ತಿದ್ದಾಗ ನನಗೊಂದು ಡೌಟ್ ಬರ್ತಾ ಇತ್ತು, ಮೋಸ್ಟ್ಲಿ ಇದು ಹೀರೋನೇನಾ ಅಂತ. ಪಕ್ಕದ ಇಷ್ಟತ್ರದಲ್ಲೇ ಕೂತಿದ್ರು, ಹೇಳಬೇಕು ನಾನು ಇವ್ರ ಕೈ ಕಾಲ ನೋಡ್ತಾ ಇದ್ದೆ, ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ಬಟ್ ಇವರೆಲ್ಲ ಮತ್ತಿನ್ಯಾರು ಅಂತ ಫುಲ್ ಕನ್ಫ್ಯೂಷನ್ ಆಗ್ತಾ ಇತ್ತು. ಒಂದು ಸೀನ್ ಇದೆ, ಆ ಸೀನ್ ನೋಡಿದ ತಕ್ಷಣನೇ ಮೈ ಜುಮ್ಮನ್ ಬರ್ದಂಗೆ ಹಿಂಗೆಲ್ಲ ಮಾಡಿದಲ್ಲ ಈ ಪಿಕ್ಚರ್ನ. ನಾನೆಲ್ಲ ಅಲ್ಲಿ ಕುದುರೆಲದ್ದಿ ಅಂತ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೆಲ್ಲ ಇದೇ ಬಂದ್ಬಿಡ್ತಲ್ಲ ಪಿಕ್ಚರ್ ಇದು ಅಂತ ಅನ್ಕೊಂಡೆ. ಪ್ರತಿಯೊಬ್ರು ಕೂಡ ನನಗೆ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಸಿನಿಮಾ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮ್ಗೆ ಅವತ್ತೇ ಖುಷಿ ಕೊಡ್ತಿದ್ದು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ. ಸೊ ಜನನ ನೋಡಿದ್ರು ಕೂಡ ತುಂಬಾ ಮೆಚ್ಚುಗೆ ಕೊಡ್ತಾರೆ, ನೋಡಿದ್ರೆ ಖುಷಿ ಆಗ್ತಿದೆ. ಇನ್ನೂ ಹೆಚ್ಚೆಚ್ಚು ಜನರಿಗೆ ತಲುಪಲಿ. ಯಾಕಂದ್ರೆ ಸಿನಿಮಾ ಮಾಡೋದು 4 ಗೋಡೆಗಳ ಮಧ್ಯೆ ನೋಡ್ಲಿ ಅಂತ, ಫೋನಲ್ಲಿ ನೋಡ್ಲಿ ಅಂತಲ್ಲ. ಸಿನಿಮಾ ನೋಡದೆ ಥಿಯೇಟರ್ ಬಂದು ನೋಡ್ಬೇಕು. ಯಾಕಂದ್ರೆ ಆ ಮ್ಯೂಸಿಕ್ ಡೈರೆಕ್ಟರ್ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಕೂತ್ಕೊಂಡು ಮಾಡಿರ್ತಾರೆ, ಈ ಸೌಂಡ್ ಇಲ್ಲಿ ಬರಬೇಕು, ಈ ಸೌಂಡ್ ಇಲ್ಲಿ ಬರಬೇಕು ಅಂತ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ಥಿಯೇಟರ್ಲೇ ನೋಡ್ಬೇಕು ಸಿನಿಮಾ. ಕನ್ನಡವನ್ನ ಥಿಯೇಟರ್ ನೋಡಿ ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ನಿಮ್ಮ ಈ ಸಿನಿಮಾಗೆ ಕೊಟ್ಟಂತ ಪ್ರೋತ್ಸಾಹ ಎಲ್ಲಾ ಕಡೆ ಎಲ್ಲಾ ಸಿನಿಮಾಗಳು ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಈಗ ನಮ್ಮ ಶಿವಣ್ಣ ಮಾತಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಹುಶಃ ಈಗ ರಿಸೀಸಲ್ಲಿ ಹೇಳ್ತಿರೋದು, ರಿವ್ಯೂಸ್ ಬಗ್ಗೆ ಹೇಳ್ತಿದ್ರು, ಎಲ್ಲೂ ಕೂಡ ಒಂದೇ ಒಂದು ನೆಗೆಟಿವ್ ರಿವ್ಯೂ ಕೂಡ ಬಂದಿಲ್ಲ, ಎಲ್ಲ ಪಾಸಿಟಿವ್ ರಿವ್ಯೂ ಬಂದಿರೋದು. ಸೊ ರಿವ್ಯೂ ಪ್ರಕಾರ ನಾವಿದ್ ಮಾಡ್ತಿರೋದು ಸಕ್ಸಸ್ ಮೀಟ್ ಅನ್ಕೊಂತೀವಿ ನಾವು. ಸೊ ಅಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನನ್ನ ಪ್ರಕಾರ ನಾವು ಎಲ್ಲ ಪ್ರೆಸ್ ಮೀಟ್ಗಳಲ್ಲೂ ಕೂಡ ಹೇಳ್ತಾ ಇದ್ವಿ, ನಮ್ಮ ಸಿನಿಮಾದ ಒಂದು ವಿಷಯ, ಅದರಲ್ಲಿರುವಂತಹ ಕಂಟೆಂಟು 25 ವರ್ಷಗಳ ಹಿಂದೆ ಕಳೆದಂತ ಬಸ್ಸು ಈಗ ಪ್ರತ್ಯಕ್ಷ ಆದ್ರೆ ಹೇಗೆ ಅಂತ. ನಾನು ಸಿನಿಮಾ ನೋಡ್ಬೇಕಾದ್ರೆ ಅನ್ಸಿದ್ದು, ನೋಡ್ದಿರೋ ಹೋಗಿ ಸಿನಿಮಾ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ. ಆ ಬಸ್ಸಿನ ವಿಷಯ ಮಾತ್ರ ಅಲ್ಲ, ಇನ್ನೊಂದು ಘಟನೆ ಕೂಡ ಈ ಸಿನಿಮಾಗೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ನಿಮ್ಗೆ ಅದು ಕ್ಲೈಮ್ಯಾಕ್ಸ್ ಹಂತದಲ್ಲಿ ನಿಮಗೆ ಗೊತ್ತಾದಾಗ ನಿಜವಾಗ್ಲೂ ನಾನು ನೋಡ್ಬೇಕಾದ್ರೆ ನನಗೆ ಅನ್ನಿಸ್ತಪ್ಪ, ಇದ್ರೊಳಗಡೆ ಇದೊಂದಿದೆಯಾ ನನ್ನ ಹತ್ರ. ಸೊ ಆ ರೀತಿಯಾದಂತಹ ವಿಷಯಗಳನ್ನ ಇಟ್ಕೊಂಡ್ರ ಅಂತ ಒಂದು ಒಳ್ಳೆ ಸಿನಿಮಾ. ಈ ಕಡೆ ಎಲ್ಲೋ ಒಂದಷ್ಟು ಸಿನಿಮಾಗಳ ಮಧ್ಯೆ ಒಂದು ಒಳ್ಳೆ ಸಿನಿಮಾ ಕೊಡೋದೋಗ್ಬಾರ್ದು ಅನ್ನೋದು ನನ್ನ ಆಶಯ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾಗಳನ್ನು ಕಷ್ಟಪಟ್ಟು ಮಾಡ್ತಾರೆ, ಪ್ರತಿಯೊಂದು ಸಿನಿಮಾಗಳಿಗೂ ಶಾರ್ಟ್ ಇಡ್ತಾರೆ, ಲೈಟಿಂಗ್ ಮಾಡ್ತಾರೆ, ಸೀನ್ಗಳು ಬರೆದಿರ್ತಾರೆ, ಡೈಲಾಗ್ಸ್ ಬರೆದಿರ್ತಾರೆ, ಆಕ್ಟ್ ಮಾಡಿರ್ತಾರೆ, ಪ್ರತಿಯೊಂದು ಆಗಿರುತ್ತೆ. ಆದ್ರೆ
ಕಥೆಗಳಲ್ಲಿ ಚೇಂಜ್ ಓಡಿರುತ್ತೆ. ಸೊ ಎಲ್ಲೋ ಒಂದು ಒಳ್ಳೆ ಕಥೆ, ಒಂದು ಒಳ್ಳೆ ಸಿನಿಮಾ ಕಳೆದೋಗ್ಬಾರದು ಅನ್ನೋದು ನನ್ನ ಆಶಯ. ಜೊತೆಗೆ ನಮ್ಮ ಕನ್ನಡ ಚಿತ್ರಗಳನ್ನ ದಯವಿಟ್ಟು ನಮ್ಮ ಕನ್ನಡಿಗರು ಥಿಯೇಟರ್ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಅಲ್ಲಿಗೆ ಬಂದು ನೀವು ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಾಗ್ದೇನೆ ಒಂದು ಸಿನಿಮಾ ಗೆದ್ದಿದೆ, ಈ ಸಿನಿಮಾ ಗೆದ್ದಿರೋ ಸಿನಿಮಾ ಅನ್ನಿಸ್ಕೊಳ್ಳೋ ಸಾಧ್ಯ. ಸೊ ಹಾಗಾಗಿ ತಾವೆಲ್ಲರೂ ಈ ಒಂದು ಗೆದ್ದಿರುವಂತ ಸಿನಿಮಾನ ನೀವು ಎದ್ದು ಬಂದು ಥಿಯೇಟರ್ ಕೂತ್ಕೊಂಡು ನೋಡಿ ನಮ್ಮ ಸಿನಿಮಾನ ಮತ್ತಷ್ಟು ಹಾರೈಸಿ ಅಂತ ಕೇಳ್ಕೊತೀನಿ. ಸೊ ಇದುವರೆಗೂ ನಮ್ಮ ರುದ್ರೇಗೌಡರ ಅಪರ್ಣ ಚಿತ್ರಕ್ಕೆ ಸಪೋರ್ಟ್ ಮಾಡಿದಂತಹ ಎಲ್ಲಾ ತರಹದ ಮೀಡಿಯಾಗಳಿಗೆ, ಸ್ನೇಹಿತರುಗಳಿಗೆ ಪ್ರೀತಿಪೂರ್ವಕ ವಂದನೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿಯಾದ ಸಪೋರ್ಟ್ ನಾವು ಮುಂದಿನ ಕೂಡ ನೀಡ್ತಾ ಇರಿ ಅಂತ ಕೇಳ್ಕೊಂತೀನಿ. ನಾನು ಈ ಸಿನಿಮಾದಲ್ಲಿ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕಂದ್ರೆ ರಿಷಿ ಸರ್ ಅಷ್ಟೆಲ್ಲ ಹೇಳಿದ್ರು, ಗಿರಿ ಸರ್ ಹೇಳಿದ್ರು, ಆಮೇಲೆ ಕೇರ್ಪೇಟೆ ಸರ್ ಹೇಳಿದ್ರು. ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟಿ ಏನಂದ್ರೆ ಇದರಲ್ಲಿ ನಂದೀಶ್ ಅವ್ರ ನಿರ್ದೇಶನ. ಯಾಕಂದ್ರೆ ಅವ್ರದ್ದು ಇನ್ನೊಂದು ಸಿನಿಮಾ ನೋಡಿದ್ದೆ ನಾನು, ಡಿ ಆರ್ ವಿಕ್ರಮ್ ಅಂತ. ಅದಕ್ಕೆ ವಿಭಿನ್ನವಾದಂತಹ ಕಥೆ, ವಿಭಿನ್ನವಾದ ಕಥಾ ಹಂತವನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಹಂಗೆ ಕಾಸ್ಟಿಂಗ್ ಕೂಡ ಹಂಗೆ ಮಾಡಿದ್ದಾರೆ, ತುಂಬಾ ಅದ್ಭುತವಾದಂತಹ ಕಾಸ್ಟಿಂಗ್. ಆಮೇಲೆ ಅದಕ್ಕೆ ತಕ್ಕಂತೆ ಡಿಒಪಿ ಸರ್ ಮತ್ತೆ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಎಲ್ಲೂ ಕಾಂಪ್ರಮೈಸ್ ಆಗ್ತೇನೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಲನಚಿತ್ರ ನೋಡಬೇಕು ಅಂತ ನಮ್ಮೆಲ್ಲರೂ ಕೇಳ್ತಾರೆ. ಥ್ಯಾಂಕ್ ಯು, ಧನ್ಯವಾದ. ಎಲ್ಲ ಮಾಧ್ಯಮ ಮಿತ್ರರು ಫಸ್ಟ್ ಪ್ರೀಮಿಯರ್ ಶೋ ಆದಾಗಲೇ ತುಂಬ ಸಪೋರ್ಟ್ ಮಾಡಿದ್ವಿ. ಅದು ನೆಕ್ಸ್ಟ್ ಡೇನೇ ಬಂದಂಥ ಸೋಷಿಯಲ್ ಮೀಡಿಯಾ ಅಪ್ಲೋಡ್ಸು, ಕಾಮೆಂಟ್ಸ್ ಎಲ್ಲ ತುಂಬ ನಿಮ್ಮಗಳ ಒಂದು ಸಹಕಾರದಿಂದಲೇ ಅದೆಲ್ಲ ಬಂದಿತ್ತು. ಆಮೇಲೆ ಇನ್ನೊಂದು ವಿಷಯ ಅಂದರೆ, ನಾವು ಫಸ್ಟು ಸಿನಿಮಾದು ಟೀಸರ್ ರಿಲೀಸ್ ಮಾಡಿ ಅದು ಅದ್ಭುತವಾದ ಪ್ರತಿಕ್ರಿಯೆ ಬಂದಿತ್ತು. ನಂತರ ಟ್ರೇಲರ್ ನೋಡಿದ್ರೇ ಒಂದು ಏನೋ ಇದೆ ಈ ಸಿನಿಮಾದಲ್ಲಿ ಅನ್ನೋ ಒಂದು ಕುತೂಹಲ ಇರುವಂಥ ಒಂದು ಟ್ರೇಲರ್ ಆಗಿತ್ತು. ಅದಕ್ಕೂ ತುಂಬ ವ್ಯೂಸ್ ಬಂತು, ತುಂಬ ಕಾಮೆಂಟ್ಸ್ ಎಲ್ಲ ಚೆನ್ನಾಗಿ ಬಂತು. ಅದನ್ನ ನೋಡಿಕೊಂಡು ಸಿನಿಮಾಗೆ ಬಂದವರು ಒಂದು ಜಸ್ಟಿಫಿಕೇಶನ್ ಇದೆ, ನಮ್ಗೆ ನಿರಾಸೆ ಆಗಿಲ್ಲ, ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಪರ್ಸನಲಿ ಹೇಳಿದ್ದಾರೆ, ಟೀಮ್ ಜೊತೆ ಹೇಳಿದ್ದಾರೆ, ಹಾಗೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಇಂಥ ಒಳ್ಳೆ ಚಿತ್ರ ಏನೋ ಈ ಚಿತ್ರದಲ್ಲಿ ಏನಿಲ್ಲ ಅಂತಿಲ್ಲ, ಕುತೂಹಲ ಇದೆ, ಒಳ್ಳೆ ಕಥಾಂಧ್ರ ಇದೆ, ಒಳ್ಳೆ ಅಭಿನಯ ಇದೆ, ಒಳ್ಳೆ ಟೀಮ್ ಇದೆ, ಎಲ್ಲರೂ ಕಷ್ಟಪಟ್ಟು ಮಾಡಿದ್ದಾರೆ, ಮತ್ತೆ ಅದು ಇಷ್ಟ ಆಗೋ ರೀತಿನೂ ಇದೆ. ಆದ್ರೆ ಇದನ್ನ ತಲುಪಿಸೋದಕ್ಕೆ ನಮ್ಗೆ ಇನ್ನೊಂದು ಏನು ಇಕ್ವಿಪ್ಮೆಂಟ್ ಅಥವಾ ಒಂದು ಏನೋ ಆಕ್ಸಿಲರೇಟ್ ಆಗುವಂಥದ್ದು ಒಂದು ವಿಷಯ ಬೇಕಿದೆ. ಅದನ್ನ ಮಾಧ್ಯಮ ಮಿತ್ರರು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಮುಂದೇನೋ ನಿಮ್ಮ ಸಹಕಾರ ಹಾಗೆ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಯ್ತು ರೆಸ್ಪಾನ್ಸ್ ನೋಡಿದ್ದಾರೆ. ಸಾರ್ ಹೇಳಿದಾಗೆ ಈಗ ಗ್ರಾಜುವಲಿ ಅದು ಜನ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಮೋರ್ ಪಬ್ಲಿಸಿಟಿ ಇದ್ದಾನೆ. ನಮ್ಮ ಫೇಸ್ಬುಕ್ ಅಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ನನಗೆ ಟ್ಯಾಗ್ ಮಾಡಿ ಇದು ಮಾಡ್ತಾ ಇದ್ರು. ಸೊ ಈಗ ಹಂತವಾಗಿ ಅದು ಜಾಸ್ತಿ ಜನಸಂಖ್ಯೆ ಜನ ಇಷ್ಟಪಡ್ತಾರೆ, ತುಂಬಾ ಖುಷಿಯಾದ ವಿಚಾರ. ಈ ಟ್ರೇಲರ್ ನೋಡಿದಾಗ ಒಂದಷ್ಟು ಜನಕ್ಕೆ ಒಂದು ಕತೆ, ಅವರೇ ಒಂದು ಕತೆ ಅನ್ಕೊಂಡಿದ್ರು. ಬಟ್ ಸಿನಿಮಾ ನೋಡಿದಾಗ ಈ ಕತೆ ಇಷ್ಟೊಂದು ಲೇಯರ್ಸ್ ಇದೆಯಾ ಅನ್ನೋದ್ರ ಜನರಿಗೂ ಕೂಡ ಅನಿಸಿದೆ. ಸೊ ಹಂಗಾಗಿ ತುಂಬಾ ಜನರಿಗೆ ಈ ಪಿಕ್ಚರ್ ಇಷ್ಟ ಆಗಿದೆ. ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ, ಒಂದು ಥ್ರಿಲ್ಲರ್ ಅನುಭವನ ಕೊಟ್ಟಿದೆ. ಸೊ ಹಾಗಾಗಿ ಎಲ್ಲರ ತರನೇ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದು ಥಿಯೇಟರ್ ಅಲ್ಲೇ ಒಂದು ನೋಡ್ಬೇಕಾದಂತ ಸಿನಿಮಾ. ದಯವಿಟ್ಟು ಇನ್ನು ಯಾರ್ಯಾರು ಒಪಿನಿಯನ್ ಕೇಳಿ ಹೋಗ್ಬೇಕು ಅಂತ ಇದ್ದೀರಲ್ಲ, ಅವರೆಲ್ಲರೂ ಥಿಯೇಟರ್ಗೆ ಬನ್ನಿ. ನಾವು ಮತ್ತೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ, ಇಲ್ಲ ಯಾವಾಗಲೂ ನೋಡ್ಬೋದು. ಆ ತರ ಮಾಡಿದೆ. ಯಾಕಂದ್ರೆ ಇದು ನಮ್ಮ ಇಡೀ ತಂಡದ ಒಂದು ಶ್ರಮ. ಎಷ್ಟು ಸರ್ತಿ ನಾವು ಡೈರೆಕ್ಟರು ಮತ್ತೆ ಹೀರೋ ಇಷ್ಟೊಂದು ವಿಚಾರಗಳನ್ನ ಎಷ್ಟು ಸರ್ತಿ ರಿವ್ಯೂ ಮಾಡಿದೀವಿ, ಎಷ್ಟು ಸರ್ತಿ ಶ್ರಮ ಹಾಕಿದೀವಿ ಅದು ನಮಗೆ ಗೊತ್ತು. ಸೊ ಹಂಗಾಗಿ ಎಲ್ಲ ತಂತ್ರಜ್ಞರ ಶ್ರಮಕ್ಕೆ, ನಟರ ಅಭಿನಯಕ್ಕೆ ಬೆಲೆ ಸಿಗಬೇಕು ಅಂದ್ರೆ ದಯವಿಟ್ಟು ಥಿಯೇಟರ್ ನೋಡಿ ಸಿನಿಮಾನ ಅಂತ ಅಂದ್ಬಿಟ್ಟು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಆಕ್ಚುಲಿ ನಿನ್ನೆ ನಮಗೆ ತುಂಬಾ ಖುಷಿಯಾಗಿ ವಿಷಯ ಏನು ಅಂತ ಹೇಳಿದ್ರೆ, ತೆಲುಗು ಡಬ್ ವರ್ಷನ್ಗೆ ನಿನ್ನೆ ಆಕ್ಚುಲಿ ಕರೆ ಬಂದಿದೆ. ಯಾಕಂದ್ರೆ ನಾವೆಲ್ಲೂ ಹೇಳಿಲ್ಲ, ಇದು ಕೇವಲ ರಿಪೋರ್ಟ್ ಇಂದಾನೇ ಆಗಿರುವಂತದ್ದು. ಸಿನಿಮಾ ರಿಪೋರ್ಟ್
ತುಂಬಾ ಸ್ಟ್ರಾಂಗ್ ಆಗಿ ಬಂದಿದ್ದರಿಂದಾಗಿ ನಮಗೆ ಮೆಸೇಜ್ ಬಂದಿತ್ತು ಅಂಡ್ ಪ್ರೊಡ್ಯೂಸರ್ಸ್ ಅವರು ಆ ಒಂದು ರಿಕ್ವೆಸ್ಟ್ ಬಂದಿತ್ತು. ಸೊ ಹಾಗಾಗಿ ತೆಲುಗು ಡಬ್ ವರ್ಷನ್ ಬಂದಿರುವಂಥದ್ದು ಒಂದು ಇದು. ಅಂಡ್ ಇದನ್ನ ಈಗ ಮುಂದಿನ ದಿನಗಳಲ್ಲಿ ನಾವು ಪ್ಲಾನಿಂಗ್. ನಂತರ ಆಕ್ಚುಲಿ US ರಿಲೀಸ್ ಕೂಡ ನಮಗೆ US ನಲ್ಲಿ ನಾವು ಪ್ಲಾನ್ ಮಾಡ್ಕೊಡ್ತೀವಿ. ದಯವಿಟ್ಟು US ನಾವು ತಗೊಳ್ಳಿ ಅಂತ. ಇದು ನಿನ್ನೆ ಆಗಿದಂತ ಒಂದು ಡೆವಲಪ್ಮೆಂಟ್. ಇದು ಕೂಡ ಪ್ಯೂರ್ಲಿ ಬೇಸ್ಡ್ ಆನ್ ರಿವ್ಯೂಸ್. ಯಾಕಂದ್ರೆ ಇದು ನಾವು ಪ್ಲಾನ್ ಮಾಡಿ ನಾವು ಅಪ್ರೋಚ್ ಮಾಡಿದಂತಲ್ಲ. ಐ ಥಿಂಕ್ ಬಹುಶಃ ಅವರೇ ಸೋಷಿಯಲ್ ಮೀಡಿಯಾ ರಿವ್ಯೂಸ್ ನೋಡಿ ಅಥವಾ ಅವರು ಇಂಟರ್ನಲ್ಲಿ ಕ್ರಿಟಿಕ್ಸ್ ಕೇಳಿದಾಗ ತಗೊಂಡ್ರು ಅಂತ ಇದಾಗಿ ಆ ಎರಡು ರಿಕ್ವೆಸ್ಟ್ ಬಂದಿದೆ. ಅಂಡ್ ಹಾಗಾಗಿ ಇದನ್ನ ಹಂಚ್ಕೊಳ್ಳೋಕೆ ಇಷ್ಟ. ಏನಾದ್ರು ಕ್ವಶನ್ಸ್ ಇದೆಯಾ? ನೀವು ನೋಡಿರೋದು ಇಷ್ಟ ಆಯ್ತಾ? ದಯವಿಟ್ಟು ಹೇಳಿ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ, ಮಾತಾಡೋಣ ಅನ್ಕೊಂಡಿದ್ವಿ. ಅದಕ್ಕೆ ಮುಂಚೆ ನಮ್ಮ ತಂಡದ ತಂತ್ರಜ್ಞರಿಗೆ, ನಟರಿಗೆ ಆಕರ್ಷ ಅಂತ ಹೊಸ ಪ್ರತಿಭೆ ಫಸ್ಟ್ ಟೈಮ್ ಮಾಡಿದ್ದಾರೆ. ಅವರಿಂದ ಹಿಡಿದು ನಮ್ಮ ಪ್ರಭಾಕರ್ ಅವರು, ನಮ್ಮ ರೈತರು ನಡವಳ್ಳಿ ಅವರು, ನಮ್ಮ ಕಿರಣ್ ಸಾರು, ನಮ್ಮ ಸ್ನೇಹಿತರಾದ ಶಿವರಾಜ್ ಕೆಂಪೇಟೆ, ಶಿವಣ್ಣ ಅವರು, ವಿಶಾಲ್, ನಮ್ಮ ಕ್ಯಾಮ್ರಾಮನ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಮ್ಮ ಹೀರೋಸ್ ರಿಷಿ ಅವರು ಎಲ್ಲ ವಿಚಾರದಲ್ಲೂ ನಮಗೆ ಕಡೆಯವರೆಗೂ ಸಾಥ ನಿಂತ್ಕೊಂಡ್ರು, ಅವರಿಗೂ ಧನ್ಯವಾದ ಹೇಳ್ತೀನಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರು ಇವತ್ತವರೆಗೂ ನಿಂತು ಸಿನಿಮಾ ಚೆನ್ನಾಗಿ ರಿವ್ಯೂ ಬಂದಿದೆ, ತಗೊಂಡೋಗೋಣ, ಅವ್ರಿಗೆ ತೆಲುಗು ಬಂದಿದೆ, ಮಾಡೋಣ ಅನ್ನೋ ಊರಿಗೆ ಕೊಟ್ಟು ನಮ್ಮ ಜೊತೆ ಇವತ್ತು ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು. ಸಾಂಗ್ ಒಂದು ಇದು ಮಾಡಿ. ಬುಕ್ಕಿಂಗ್ ಅಲ್ಲಿ ನಮ್ದು ವೀಕ್ ಅಲ್ಲಿ ಟಾಪ್ ಅಲ್ಲಿ ಇದೆ. ಚೆನ್ನಾಗಿ ಬುಕ್ಕಿಂಗ್ ಆಗ್ತಿದೆ. ಆನ್ಲೈನ್ ಅಲ್ಲಿ ವಾಕಿಂಗ್ ಅಲ್ಲಿ ಹೋಗಿ ನೋಡ್ತಿದ್ದಾರೆ. ತುಂಬಾ ಖುಷಿಯಾಗಿದೆ. ಅದಕ್ಕೆಲ್ಲ ನಿಮ್ ಸಹಕಾರನೇ ಇದು. ಇದೇ ತರ ಸಪೋರ್ಟ್ ಮಾಡಿ. ದಯವಿಟ್ಟು ಒಂದು ಸಾಂಗ್ ಲಾಂಚ್ ಮಾಡ್ತಾ ಇದೀವಿ, ನೋಡಿ. ಇಲ್ಲಿವರೆಗೂ ಸಹಕರಿಸಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.